ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಇನ್ಶೂರೆನ್ಸ್ ಕ್ಲೇಮ್ ಸೆಟಲ್ಮೆಂಟ್ ಕಂಪ್ಲೇಂಟ್ಗಳಿಗೆ ಸಂಬಂಧಪಟ್ಟಂತೆ ಒಂಬಡ್ಸ್ಮನ್ ಅಥವಾ ಲೋಕಪಾಲದ ಭಾಗವಹಿಸುವಿಕೆಯ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ನೋಡಿ, ರಮೇಶ್ ತನ್ನ ಹೆಂಡತಿಯ ಚಿಕಿತ್ಸೆಗೆ ಅಂತ 32 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಒಂದು ಗಂಭೀರವಾದ ಕಾಯಿಲೆಯಿಂದ ಆಕೆ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾಳೆ. ಆದರೆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಅವರ ಕ್ಲೇಮನ್ನು ನಿರಾಕರಿಸಿತು. ಹಲವು ಬಾರಿ ದೂರು ಕೊಟ್ಟರೂ ಕೂಡ ಏನು ಪ್ರಯೋಜನ ಆಗಲಿಲ್ಲ. ಕನ್ಸ್ಯೂಮರ್ ಕೋರ್ಟ್ನಲ್ಲಿ ರಮೇಶ್ ಕಂಪ್ಲೇಂಟ್ ಫೈಲ್ ಮಾಡಿದರು. ಕಂಪ್ಲೇಂಟ್ ಫೈಲ್ ಮಾಡಿ 2 ವರ್ಷ ಆಯಿತು. ಆದರೆ ಈ ವಿಷಯದಲ್ಲಿ ಆದೇಶ ಇನ್ನೂ ಕೂಡ ಬಂದಿಲ್ಲ. ಸರ್ಕಾರ ಈಗ ಇನ್ಶೂರೆನ್ಸ್ ಒಂಬಡ್ಸ್ಮನ್ ಕ್ಲೇಮ್ಗಳನ್ನು ತೆಗೆದುಕೊಳ್ಳುವ ಮೊತ್ತವನ್ನು 50 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದೆ. ಈ ಹಿಂದೆ 30 ಲಕ್ಷ ರೂಪಾಯಿವರೆಗಿನ ಕ್ಲೇಮ್ಗೆ ಸಂಬಂಧಿಸಿದ ಕಂಪ್ಲೇಂಟನ್ನು ಮಾತ್ರ ಒಂಬಡ್ಸ್ಮನ್ ಅಥವಾ ಲೋಕಪಾಲ ಸ್ವೀಕರಿಸಬಹುದಾಗಿತ್ತು. ದೇಶದಲ್ಲಿ ಒಟ್ಟು 17 ಇನ್ಶೂರೆನ್ಸ್ ಒಂಬಡ್ಸ್ಮನ್ ಕಚೇರಿಗಳಿವೆ. ಇದನ್ನು ಇನ್ಶೂರೆನ್ಸ್ ಕೌನ್ಸಿಲ್ ಸೆಟಪ್ ಮಾಡಿದೆ. ಹಾಗಾದರೆ ಏನಿದರ ಅಗತ್ಯ? ನೋಡಿ, ಇನ್ಶೂರೆನ್ಸ್ ಸೊಲ್ಯೂಷನ್ ಸಂಸ್ಥೆಯ ಸಹ ಸಂಸ್ಥಾಪಕ ಶೈಲೇಶ್ ಕುಮಾರ್ ಅವರು ಹೇಳುವಂತೆ ಕ್ಲೇಮ್ ಸೆಟಲ್ಮೆಂಟ್ನ ಲಿಮಿಟನ್ನು ನಿಗದಿ ಮಾಡಿದ್ದು 2 ದಶಕಗಳ ಹಿಂದೆ. ಅಂದಿನಿಂದ ಇನ್ಶೂರೆನ್ಸ್ ಪ್ರೀಮಿಯಂ ಮತ್ತು ಕವರೇಜ್ ತುಂಬ ಹೆಚ್ಚಾಗಿದೆ. ಇದರಿಂದ ಕ್ಲೇಮ್ ಫೈಲ್ ಮಾಡುವ ಮೊತ್ತದಲ್ಲೂ ಕೂಡ ಏರಿಕೆ ಆಗಿದೆ. ಲೋಕಪಾಲದಲ್ಲಿ ಕೇವಲ 30 ಲಕ್ಷ ರೂಪಾಯಿ ಒಳಗಿನ ಕ್ಲೇಮ್ಗೆ ಸಂಬಂಧಿಸಿದ ದೂರುಗಳನ್ನು ನಿರ್ವಹಣೆ ಮಾಡಬಹುದಾದ್ದರಿಂದ ಇದಕ್ಕಿಂತ ಹೆಚ್ಚಿನ ಮೊತ್ತದ ಪ್ರಕರಣಗಳೆಲ್ಲವೂ ಕೂಡ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಇಂತಹ ಪ್ರಕರಣಗಳನ್ನು ನಡೆಸುವುದು ಇನ್ಶೂರೆನ್ಸ್ ಕಂಪನಿಗಳು ಮತ್ತು ಗ್ರಾಹಕರಿಗೆ ಅತ್ಯಂತ ಖರ್ಚಿನ ಕೆಲಸ. ಹೀಗಾಗಿ ಈ ಮೊತ್ತವನ್ನು ಏರಿಕೆ ಮಾಡಿ ಅಂತ ಕಂಪನಿಗಳು ಮತ್ತು ಗ್ರಾಹಕರು ಹಲವು ಕಾಲದಿಂದಲೂ ಕೂಡ ಬೇಡಿಕೆಯನ್ನು ಇಟ್ಟಿದ್ದರು. ಹಾಗಾದರೆ ಇದು ಹೇಗೆ ಅನುಕೂಲಕರವಾಗುತ್ತೆ? ನೋಡಿ, ಜನಸಾಮಾನ್ಯರ ಬಹುತೇಕ ದೂರುಗಳು 50 ಲಕ್ಷ ರೂಪಾಯಿವರೆಗಿನದ್ದಾಗಿರುತ್ತೆ. ನೀತಿಯಲ್ಲಿ ಬದಲಾವಣೆಯನ್ನು ಮಾಡಿದ್ರಿಂದಾಗಿ ಇನ್ಶೂರೆನ್ಸ್ ಕ್ಲೇಮ್ಗಳಿಗೆ ಸಂಬಂಧಿಸಿದ ದೂರುಗಳು ಬೇಗ ಪರಿಹಾರ ಆಗ್ತವೆ. ಇನ್ಶೂರೆನ್ಸ್ ಲೋಕಪಾಲದಲ್ಲಿನ ದೂರುಗಳ ವಿಚಾರಣೆಯನ್ನು ಆನ್ಲೈನಲ್ಲಿ ನಡೆಸಲಾಗುತ್ತೆ. ಕಾನೂನು ಪ್ರಕಾರ ಲೋಕಪಾಲವು 90 ದಿನಗಳ ಒಳಗೆ ದೂರನ್ನು ಪರಿಹಾರ ಮಾಡಬೇಕು. ಲೋಕಪಾಲ ಮಾಡಿದ ನಿರ್ಧಾರವನ್ನು ಇನ್ಶೂರೆನ್ಸ್ ಕಂಪನಿಗಳು 30 ದಿನಗಳ ಒಳಗೆ ಪಾಲನೆ ಮಾಡಬೇಕು. ಒಂದು ವೇಳೆ ಇನ್ಶೂರೆನ್ಸ್ ಕಂಪನಿಗಳು ಇದಕ್ಕೆ ಬದ್ಧವಾಗದೇ ಇದ್ದರೆ ದೂರು ಸಲ್ಲಿಸಿದವರು ಲೋಕಪಾಲಕ್ಕೆ ಮಾಹಿತಿಯನ್ನು ಕೊಡಬಹುದು. ದೂರು ಮಾನ್ಯವಾಗಿದ್ದರೆ ಕ್ಲೇಮ್ ಹಣದ ಜೊತೆಗೆ ವಿಮೆಯ ಕಂಪನಿಗಳು ಬಡ್ಡಿಯನ್ನು ಪಾವತಿ ಮಾಡಬೇಕಾಗತ್ತೆ. ಲೋಕಪಾಲದ ನಿರ್ಧಾರ ಗ್ರಾಹಕರಿಗೆ ಸಂತೃಪ್ತಿಯಾಗದಿದ್ದರೆ ಕನ್ಸ್ಯೂಮರ್ ಫೋರಂಗೆ ಮೊರೆ ಹೋಗಬಹುದು. ಎಲ್ಲಕ್ಕಿಂತ ಮುಖ್ಯ ಸಂಗತಿ ಅಂದರೆ ಇನ್ಶೂರೆನ್ಸ್ ಕಂಪನಿಗಳು ಲೋಕಪಾಲ ನಿರ್ಧಾರದ ವಿರುದ್ಧ ಕೋರ್ಟ್ಗೆ ಹೋಗುವಂತಿಲ್ಲ. ವಿಮೆ ನೀಡಿದ ಸಂಸ್ಥೆಗಳು ಲೋಕಪಾಲ ನಿರ್ಧಾರವನ್ನು ಅನುಷ್ಠಾನಕ್ಕೆ ತರಬೇಕಾಗತ್ತೆ. ಹೀಗಾಗಿ ಈ ಹೊಸ ನೀತಿಯಿಂದ ರಮೇಶ್ಗೆ ತುಂಬಾ ಹಣ ಉಳಿತಾಯ ಆಗುತ್ತೆ. ಅಷ್ಟೇ ಅಲ್ಲ, ಸಮಯವೂ ಕೂಡ ಉಳಿತಾಯ ಆಗುತ್ತೆ. ಲೋಕಪಾಲದಲ್ಲಿ ಯಾವಾಗೆಲ್ಲ ದೂರನ್ನು ಸಲ್ಲಿಸುವುದಕ್ಕೆ ಅವಕಾಶವಿದೆ? ನೋಡಿ, ಪಾಲಿಸಿದಾರರು ನೇರವಾಗಿ ಇನ್ಶೂರೆನ್ಸ್ ಲೋಕಪಾಲಕ್ಕೆ ದೂರನ್ನು ಸಲ್ಲಿಸುವಂತಿಲ್ಲ. ಮೊದಲು ಇನ್ಶೂರೆನ್ಸ್ ಕಂಪನಿಗೆ ಲಿಖಿತ ದೂರನ್ನು ಕೊಡಬೇಕು. 15 ದಿನಗಳ ಒಳಗಾಗಿ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತಾದರೆ ಆಗ ಪುನಃ ಲಿಖಿತ ದೂರನ್ನು ಕೊಡಬೇಕು. ಮುಂದಿನ 15 ದಿನಗಳ ಒಳಗೆ ದೂರಿಗೆ ಪರಿಹಾರ ಸಿಗದಿದ್ದರೆ ಆಗ ನೀವು ಇನ್ಶೂರೆನ್ಸ್ ಲೋಕಪಾಲಕ್ಕೆ ದೂರನ್ನು ಸಲ್ಲಿಸಬಹುದು. ಈ ದೂರನ್ನು ನೀವು ಆನ್ಲೈನ್ನಲ್ಲೂ ಕೂಡ ಆಫ್ಲೈನ್ನಲ್ಲೂ ಕೂಡ ಸಲ್ಲಿಸಬಹುದು. ಇದನ್ನೇ ಇನ್ನೊಂದು ರೀತಿ ಹೇಳೋದಾದರೆ ಇನ್ಶೂರೆನ್ಸ್ ಕಂಪನಿಗೆ ದೂರು ನೀಡಿದ 1 ತಿಂಗಳ ನಂತರ ನೀವು ಲೋಕಪಾಲವನ್ನು ಸಂಪರ್ಕಿಸಬಹುದು. ಇನ್ಶೂರೆನ್ಸ್ ಕಂಪನಿ ನಿಮ್ಮ ಕ್ಲೇಮನ್ನು ತಿರಸ್ಕರಿಸಿದ 1 ವರ್ಷದೊಳಗೆ ಇನ್ಶೂರೆನ್ಸ್ ಲೋಕಪಾಲಕ್ಕೆ ದೂರನ್ನು ನೀವು ಸಲ್ಲಿಸಬೇಕು. ಸರಿ, ಹಾಗಾದರೆ ದೂರನ್ನು ಸಲ್ಲಿಸೋದು ಹೇಗೆ? ನೋಡಿ, ಒಂದು ಸರಿಯಾದ ಕ್ಲೇಮನ್ನು ಇನ್ಶೂರೆನ್ಸ್ ಕಂಪನಿ ನಿರಾಕರಿಸಿದರೆ ಇನ್ಶೂರೆನ್ಸ್ ಲೋಕಪಾಲಕ್ಕೆ ಸಹಿ ಮಾಡಿದ ಲಿಖಿತ ದೂರನ್ನು ಪಾಲಿಸಿದಾರರು ಅಥವಾ ನಾಮಿನಿಯವರು ಸಲ್ಲಿಸಬೇಕು. ಲೋಕಪಾಲದ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲೂ ಕೂಡ ಈ ದೂರನ್ನು ನೀವು ಸಲ್ಲಿಸಬಹುದು. ದೂರಿನ ಜೊತೆಗೆ ಇನ್ಶೂರೆನ್ಸ್ ಪಾಲಿಸಿಯ ಪ್ರತಿಗಳು, ನಿರಾಕರಣೆಯ ಪತ್ರ ಮತ್ತು ಆಧಾರ್ ಅಥವಾ ವೋಟರ್ ಐಡಿಗಳಂತಹ ಗುರುತಿನ ದಾಖಲೆಗಳನ್ನು ನೀವು ಸೇರಿಸಬೇಕು. ದೂರನ್ನು ಸ್ವೀಕರಿಸಿದ ನಂತರ ಇನ್ಶೂರೆನ್ಸ್ ಲೋಕಪಾಲವು ವಿಚಾರಣೆಯ ದಿನಾಂಕವನ್ನು ನಿಮಗೆ ನೀಡುತ್ತೆ. ಈ ವಿಚಾರಣೆಗೆ ನೀವು ಆನ್ಲೈನ್ನಲ್ಲಿ ಅಥವಾ ಖುದ್ದಾಗಿ ಹಾಜರಾಗುವ ಮೂಲಕ ಭಾಗವಹಿಸಬಹುದು. ಇನ್ನು ನಿಯಮದಲ್ಲಿ ಬದಲಾವಣೆ ಮಾಡಿರುವುದರಿಂದಾಗಿ ರಮೇಶ್ ಹಾಗೂ ಅಪಾರ ಸಂಖ್ಯೆಯ ಜನರಿಗೆ ಇನ್ನು ದೂರು ಸಲ್ಲಿಸೋದಕ್ಕೆ ಕೋರ್ಟ್ಗೆ ಮೊರೆ ಹೋಗಬೇಕಾಗಿಲ್ಲ. ಇನ್ಶೂರೆನ್ಸ್ ಕಂಪನಿ ನಿಮ್ಮ ಕ್ಲೇಮನ್ನು ನಿರಾಕರಿಸಿದರೆ ಸುಮ್ಮನೆ ಇರಬೇಡಿ. ಮೊದಲು ಕಂಪನಿಗೆ ದೂರನ್ನು ಸಲ್ಲಿಸಿ. ವಿಮೆ ಕಂಪನಿಯು ನಿಮ್ಮ ದೂರನ್ನು ಗಂಭೀರವಾಗಿ ಪರಿಗಣಿಸದೇ ಹೋದರೆ ಆಗ ಲೋಕಪಾಲಕ್ಕೆ ದೂರನ್ನು ಸಲ್ಲಿಸಿ. ದೂರಿಗೆ ಸಂಬಂಧಿಸಿದ ಎಲ್ಲ ಇಮೇಲ್ಗಳು ಮತ್ತು ಕಾಗದ ಪತ್ರಗಳನ್ನು ಇಟ್ಟುಕೊಂಡಿರಿ. ಲೋಕಪಾಲದ ಮೂಲಕ ಯಾವುದೇ ವೆಚ್ಚವಿಲ್ಲದೆ ನೀವು ಕ್ಲೇಮ್ಗಳನ್ನು ಪಡೆದುಕೊಳ್ಳಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.